ಮೊದಲಿಗೆ ಒಂದು ಪ್ಯಾನಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು 25 to 30 ಖಾರದ ಮೆಣಸಿನ್ಕಾಯಿ ಒಂದು 25ರಿಂದ 30 ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಈ ಥರ ಫ್ರೈ ಆಗಬೇಕು. ಇವಾಗ ಸೈಡ್ಗೆ ಎತ್ತಿಟ್ಕೊಂಡು ಆರೋದಕ್ಕೆ ಬಿಟ್ಟಿದ್ದೀನಿ. ಅದೇ ಪ್ಯಾನಲ್ಲಿ 2 ಸ್ಪೂನು ಪೆಪ್ಪರ್ ಹಾಕ್ಕೊಂಡಿದ್ದೀನಿ, 4 ಸ್ಪೂನು ಜೀರಿಗೆ. ಫ್ರೈ ಮಾಡ್ತಾನೆ ಘಮ ಘಮ ಸ್ಮೆಲ್ ಬರುತ್ತೆ. ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು 2 ಗೆಂಡೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಎಷ್ಟು ಹಾಕ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ ಖಾರ. 2 ಗೆಂಡೆ ಬೆಳ್ಳುಳ್ಳಿ ನಾನು ಸಿಪ್ಪೆ ತೆಗೆದಿದ್ದೀನಿ, ನೀವು ಹಾಗೆ ಕೂಡ ಹಾಕ್ಬೋದು. ಒಂದು ನಿಂಬೆ ಹಣ್ಣಿನ ಗಾತ್ರ ಹುಣಸೆ ಹಣ್ಣು, ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ. ಇದು ಆ್ಯಕ್ಚುಲಿ ಆಪ್ಷನಲ್ಲು, ನೀವು ಇದಿಲ್ದಂಗೆ ಕೂಡ ಮಾಡ್ಕೊಬೋದು. ಇನ್ ಕೇಸ್ ನೀವು ಜಾಸ್ತಿ ದಿನ ಇಡಬೇಕು ಅನ್ನೋ ಹಾಗಿದ್ರೆ ತೆಂಗಿನಕಾಯಿ ಹಾಕ್ಕೊಬೇಡಿ. ತೆಂಗಿನಕಾಯಿ ಹಾಕ್ಕೊಂಡ್ರೆ ನೀವು ಫ್ರಿಡ್ಜಲ್ಲಿ ಇಟ್ಕೊಬೇಕಾಗತ್ತೆ. ಬಟ್ ತೆಂಗಿನಕಾಯಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿ, ಮೆಣಸು, ಜೀರಿಗೆ ಅದೆಲ್ಲನೂ ಒಂದು ಮಿಕ್ಸಿಗೆ ಹಾಕ್ಕೊಂಡು 1 ಸ್ಪೂನ್ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು. ನಾನು ಫಸ್ಟು ಮೆಣಸಿನ್ಕಾಯಿನ ಪೌಡರ್ ಮಾಡಿಕೊಂಡೆ. ಇವಾಗ ಮಿಕ್ಕಿದ್ದೆಲ್ಲ ಮಿಕ್ಸ್ಚರ್ನ ಒಳಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಪೌಡರ್ ಮಾಡ್ತೀನಿ. ಜಾಸ್ತಿ ನೀರು ಹಾಕ್ಕೊಬಾರ್ದು, ಯಾವಾಗಲೂ ಖಾರ ಇದು ಗಟ್ಟಿಯಾಗೇ ಇರಬೇಕು. ಫೈನಲಿ ಖಾರ ರೆಡಿಯಾಗಿದೆ. ಇದನ್ನು ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಎಷ್ಟು ದಿನ ಬೇಕಾದರೂ ಇಡ್ಬೋದು, ಏನೂ ಆಗಲ್ಲ. ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಬಿಕಾಸ್ ಪ್ರತಿ ಸಲ ನೀವು ಕ್ಯಾಪ್ ಓಪನ್ ಮಾಡಿದಾಗಲೂ ಆ ಫ್ರೆಶ್ನೆಸ್ ಹಾಗೆ ಇರುತ್ತೆ. ಈ ಖಾರನ ಆ್ಯಕ್ಚುಲಿ ನಾವು ಉಪ್ಸಾರಿಗೆ ಅಂತ ಮಾಡ್ಕೊಳ್ಳೋದು, ಬಟ್ ನನಗೆ ಇದು ಆಲ್ ಇನ್ ಒನ್ನು. ಯಾಕಂತಂದರೆ ಇದು ಒಂದಿದ್ರೆ ಸಾಕು. ನಿಮಗೆ ಏನಾದರೂ ಖಾರ ತಿನ್ಬೇಕು ಅನ್ನಿಸ್ತಾ ಇದೆ ಅಂದರೆ ಬಿಸಿ ಬಿಸಿ ಅನ್ನಕ್ಕೆ 1 ಸ್ಪೂನ್ ತುಪ್ಪ, ಈ ಖಾರ, ಇನ್ನೇನೂ ಬೇಕಾಗಿಲ್ಲ. ಇವಾಗಿರೋ ವೆದರಿಗೆ, ನೆಕ್ಸ್ಟ್ ಬರ್ತಾ ಇರೋ ವಿಂಟರಿಗೆ ಇದು ಒಂದು ಮನೇಲಿದ್ದರೆ ಸಾಕು. ಬರೀ ಉಪ್ಸಾರಿಗಷ್ಟೇ ಅಲ್ಲ, ವೈಟ್ ರೈಸಿಗೆ, ಇಡ್ಲಿ, ದೋಸೆ, ಚಪಾತಿ, ರೋಟಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇದು. ಆ್ಯಂಡ್ ಹೆಲ್ತ್ ವೈಸಲ್ಲಿ ತುಂಬ ಅಂದರೆ ತುಂಬ ಒಳ್ಳೆಯದು. ಉಪ್ಸಾರು ಖಾರ ಗೊಡ್ಡು ಖಾರ ರೆಡಿಯಾಗಿದೆ. ಒಂದು ಸಲ ಟ್ರೈ ಮಾಡಿ ನೀವು ಕೂಡ.